ಜನರನ್ನು ಜಾಗೃತಗೊಳಿಸುವುದಷ್ಟೇ ಅಲ್ಲದೆ ಇವತ್ತಿಗೂ ಕೂಡ ಕರ್ನಾಟಕ ಸಂಗೀತಗಳಲ್ಲಿ ಇವರ ಕೀರ್ತನೆಗಳು ಹಾಗೂ ಕೆಲವು ಸಂಗೀತ ಪ್ರಕಾರಗಳನ್ನು ಪಠ್ಯವಾಗಿ ಬಳಸ್ತಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ನಾವು ಗುರುತಿಸ್ಬೋದು. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಲೋಕದ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ಕಾರ್ಯಕ್ರಮ ಸಾಹಿತ್ಯ ಲೋಕದ ದಿಗ್ಗಜರು. ಕೇಳಿ ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಸಾಹಿತ್ಯ ಲೋಕದ ದಿಗ್ಗಜರು, ವಿವಿಧ ವಚನಕಾರರು ಹಾಗೂ ಕವಿಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ. ನೀವು ಕೇಳಿ, ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಕೇಳೋಣ ಸಾಹಿತ್ಯ ಲೋಕದ ದಿಗ್ಗಜರು 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 ದಿಗ್ಗಜರು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಇವತ್ತಿನ ಸಾಹಿತ್ಯ ಲೋಕದ ದಿಗ್ಗಜರು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾವೆಲ್ಲರೂ ಕೂಡ ಹಲವಾರು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂತಹ, ನಿರ್ವಹಿಸಿ ನಮ್ಮನ್ನಗಲಿದಂತಹ ನಮ್ಮ ಸಾಹಿತಿಗಳು, ವಚನಕಾರರು ಮತ್ತಿತರ ಹಲವು ಸಾಧಕರನ್ನು ನಾವು ಈ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿಕೊಳ್ತಾ ಇದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಪ್ರಮುಖವಾಗಿ ದಾಸ ಸಾಹಿತ್ಯ ಅಂತಕ್ಕಂಥದ್ದು ಕನ್ನಡ ಸಾಹಿತ್ಯ ಲೋಕದಲ್ಲಿ ತನ್ನದೇ ಆದಂತಹ ಒಂದು ವೈಶಿಷ್ಟ್ಯತೆಯನ್ನು ಪಡ್ಕೊಂಡಿದೆ. ಇವತ್ತಿಗೂ ಕೂಡ ಹಲವು ಕಡೆ ದಾಸವರಣ್ಯರ ಒಂದು ದೇವರ ನಾಮಗಳು ಮುಗಿಲು ಮುಟ್ತಾ ಇರತಕ್ಕಂಥದ್ದು, ಪ್ರಾರ್ಥನಾ ಗೀತೆಗಳನ್ನಾಗಿ ಹಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಮ್ಮ ಭಾರತದ ಸಂಸ್ಕೃತಿಯಲ್ಲಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಅದೇ ಪ್ರಕಾರವಾಗಿ ಕರ್ನಾಟಕ ಸಂಗೀತದ ಪಿತಾಮಹ ಎನಿಸಿಕೊಂಡಂತಹ ಪುರಂದರದಾಸರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಪ್ರಮುಖವಾಗಿ ಬೆಳಕು ಚೆಲ್ತಕ್ಕಂತಹ ಪ್ರಯತ್ನವನ್ನು ಮಾಡೋಣ. ಪುರಂದರದಾಸರು ಎಂದ ಕ್ಷಣವೇ ನಮಗೆ ನೆನಪಾಗ್ತಕ್ಕಂಥದ್ದು ಅವರು ಕರ್ನಾಟಕ ಸಂಗೀತಕ್ಕೆ ನೀಡಿದಂತಹ ಕೊಡುಗೆಗಳು. ಹಾಗೆ ಯಾವುದೇ ಒಬ್ಬ ವ್ಯಕ್ತಿಯು ಇವರ ದೇವರ ನಾಮಗಳು, ಇವರ ಕೀರ್ತನೆಗಳು, ಇವರ ಒಂದು ರಚನೆಯ ಗೀತೆಗಳನ್ನು ಹಾಡದೆ ಸಂಗೀತ ಅಂತಕ್ಕಂಥದ್ದು ಪ್ರಾರಂಭ ಆಗೋದಿಲ್ಲ. ಅದೇ ಪ್ರಕಾರವಾಗಿ ಯಾವುದೇ ಒಬ್ಬ ವ್ಯಕ್ತಿ ಬಾಲ್ಯಪಾಠವನ್ನು ಸಂಗೀತದಲ್ಲಿ ಕಲಿತಕ್ಕಂಥ ಸಂದರ್ಭದಲ್ಲಿ ಪುರಂದರದಾಸರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಅವಶ್ಯಕವೆನಿಸುತ್ತೆ. ಆ ದಿಸೆಯಲ್ಲಿ ನಾವು ಒಂದಿಷ್ಟು ಮಾಹಿತಿಗಳನ್ನು ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಬನ್ನಿ, ಹೆಚ್ಚು ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. 1484ರಿಂದ 1584 ಇವರ ಒಂದು ಜನನ, ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಕೂಡ ಇವರು ಜೀವಿಸಿದರು. ಇವರ ಮೊದಲ ಹೆಸರು ಬಂದು ಶ್ರೀನಿವಾಸ ನಾಯಕ ಅಂತಕ್ಕಂಥದ್ದು ಇವರ ಮೊದಲ ಹೆಸರು. 1484ರಲ್ಲಿ ಕ್ರಿಸ್ತಶಕ 1484ರಲ್ಲಿ ಪುರಂದರಗಡ ಅಂತಕ್ಕಂತಹ ಒಂದು ಸ್ಥಳದಲ್ಲಿ ಇವರು ಜನ್ಮ ತಾಳ್ತಾರೆ. ಇನ್ನು ಇವರನ್ನು ಪ್ರಮುಖವಾಗಿ ದಾಸಶ್ರೇಷ್ಠ, ಸಂಗೀತದ ಪಿತಾಮಹ, ಅಂದರೆ ವಿಶೇಷವಾಗಿ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಗುರುತಿಸ್ತಾರೆ. ಹಾಗೆ ಹರಿದಾಸ ಸಂಪ್ರದಾಯಗಳನ್ನು, ಅಂದರೆ
ದಾಸಶ್ರೇಷ್ಠರಲ್ಲಿ ಪ್ರಮುಖರೆನ್ನಿಸಿಕೊಳ್ತಾರೆ ಈ ನಮ್ಮ ಪುರಂದರದಾಸರು. ಇವರ ಮೊದಲ ಹೆಸರು ಶ್ರೀನಿವಾಸಪ್ಪ ನಾಯಕ ಅಂತಕ್ಕಂಥದ್ದು ಇವರ ಮೊದಲ ಹೆಸರಾಗಿತ್ತು. ಇವರ ಬಾಲ್ಯದಲ್ಲಿ ಪ್ರಮುಖವಾಗಿ ನೋಡೋದಾದರೆ ಇವರು ಬಹಳ ಶ್ರೀಮಂತ ಕುಟುಂಬದಲ್ಲಿ ಜನ್ಮ ತಾಳಿದ್ರು. ಬಹಳಷ್ಟು ಚಿನ್ನಾಭರಣಗಳು ಸೇರಿದಂತೆ ಇನ್ನೂ ಅನೇಕ ಶ್ರೀಮಂತಿಕೆ ಅಂತಕ್ಕಂಥದ್ದು ಇವರಲ್ಲಿ ಬಾಲ್ಯದಲ್ಲಿ ಇದ್ದಿದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇಷ್ಟೆಲ್ಲ ಅನುಕೂಲಗಳು, ಅವಶ್ಯಕತೆಗಳು, ಅವಕಾಶಗಳು ಎಲ್ಲವೂ ಇದ್ದರೂ ಕೂಡ ಇವರು ಈ ಜೀವನದಲ್ಲಿ ಇಷ್ಟೊಂದು ಆಭರಣಗಳು ಸೇರಿದಂತೆ ಇನ್ನೂ ಅನೇಕ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಬೋದಾಗಿತ್ತು. ಆದರೆ ಇವರು ಹಿಡಿದದ್ದು ದಾಸ ಸಾಹಿತ್ಯ, ಅಂದರೆ ದೈವಿಕ ಮಾರ್ಗವನ್ನು. ದೇವರನ್ನು ಕಾಣಬೇಕು ಅಥವಾ ದೇವರ ಬಗ್ಗೆ ಒಂದಿಷ್ಟು ಜನರಿಗೆ ತಿಳುವಳಿಕೆ ನೀಡಬೇಕು, ಅಥವಾ ಜಾತಿಗಳ ಮಧ್ಯೆ ಇರತಕ್ಕಂತಹ ಕಂದಕಗಳನ್ನು ತೆಗೆದುಹಾಕಬೇಕು ಅಂತಕ್ಕಂತಹ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಪುರಂದರದಾಸರು ದಾಸ ಸಾಹಿತ್ಯಕ್ಕೆ ಪಾದಾರ್ಪಣೆ ಮಾಡ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇವರ ಬದಲಾವಣೆಗೆ ಒಂದು ಕಥೆ ಇದೆ. ಆ ಕಥೆಯನ್ನು ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಬಯಸ್ತೀನಿ. ಇಲ್ಲಿ ಪ್ರಮುಖವಾಗಿ ಒಂದು ನೆನ್ಪಿಟ್ಕೊಳ್ಳಿ, ಇದು ಕೇವಲ ಜೀವನ ಚರಿತ್ರೆಯನ್ನಾಗಿ ಮಾತ್ರ ತೆಗೆದುಕೋಬೇಕು ಅಂತ ಕೇಳ್ಕೊಳ್ತೀನಿ. ಇಲ್ಲಿ ಯಾರನ್ನೇ ವಿರೋಧಿಸೋದಾಗಲಿ, ಯಾರನ್ನೇ ಹೀಯಾಳಿಸ್ಬೇಕು ಅಂತ ಆಗಲಿ ಈ ಕಥೆಯನ್ನು ನಾನು ಹೇಳ್ತಾ ಇಲ್ಲ. ಒಂದು ದಿನ ಏನಾಗುತ್ತೆ ಅಂದರೆ, ಬ್ರಾಹ್ಮಣರ ಒಂದು ಹಲವಾರು ಸವಾಲುಗಳಿಂದ ಒಬ್ಬರು ಭಿಕ್ಷಾಟನೆಗೆ ಅಂತ ಬರ್ತಾರೆ. ಆ ಭಿಕ್ಷಾಟನೆಗೆ ಬಂದಂಥ ಸಂದರ್ಭದಲ್ಲಿ ಬ್ರಾಹ್ಮಣ ದಂಪತಿಗಳು ಅವರಿಗೆ ದೇವರ ಮೇಲೆ ಏನು ನಾಸ್ತಿಕತೆ ಇದ್ದರಿಂದ, ದೇವರ ಬಗ್ಗೆ ಅಷ್ಟೇ ನಂಬಿಕೆ ಇಲ್ಲದೇ ಇರತಕ್ಕಂಥವರಾಗಿದ್ದರು ಅವರು. ಆ ಸಂದರ್ಭದಲ್ಲಿ ಭೌತಿ ಭಿಕ್ಷಾಂದೇಹಿ ಅಂತಕ್ಕಂಥ ಒಂದು ಬೇಡಿಕೆಯಿಂದ ಒಬ್ಬರು ಬರ್ತಾರೆ. ಆ ಸಂದರ್ಭದಲ್ಲಿ ಅವರು ತಾವು ಬೇಡ ಎಂದು ಇಟ್ಟಿದ್ದಂತಹ ಬಾಳೆಕಾಯಿಯ ಒಂದು ಪಲ್ಯವನ್ನು ನೀಡಿ ಅವ್ರನ್ನ ಹೀಯಾಳಿಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ನಂತರ ಮತ್ತೊಮ್ಮೆ ಅವರು ಬರ್ತಾರೆ ಭಿಕ್ಷಾಟನೆಗೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ಅವರು ಏನನ್ನೂ ನೀಡದೆ ಅವ್ರನ್ನ ತಿರಸ್ಕರಿಸ್ತಕ್ಕಂತಹ ಸನ್ನಿವೇಶ. ಈ ಒಂದು ಘಟನೆ ಅವರಿಗೆ, ನಮ್ಮ ಪುರಂದರದಾಸರಿಗೆ ಬಹಳಷ್ಟು, ಮೊದಲಿಗೆ ಶ್ರೀನಿವಾಸಪ್ಪ ನಾಯಕ ಅಂತಕ್ಕಂತಹ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡ್ಕೊಂಡಂಥವರು ಶ್ರೀನಿವಾಸಪ್ಪ ನಾಯಕ ಬದಲಾಗ್ತಾರೆ. ನಂತರದಲ್ಲಿ ತಮ್ಮ ಹೆಸರನ್ನು ಬದಲಾವಣೆ ಮಾಡಿಕೊಳ್ತಾರೆ. ದಾಸ ಸಾಹಿತ್ಯ ಅಂತಕ್ಕಂಥದ್ದು ಅವರ ಒಂದು ಅಭಿರುಚಿಯಾಗಿರುತ್ತೆ. ಅಲ್ಲಿಗೆ ಅವರು ಪಾದಾರ್ಪಣೆ ಮಾಡ್ತಾರೆ ಪುರಂದರ ದಾಸರಾಗಿ. ಇನ್ನು ಕರ್ನಾಟಕ ಸಂಗೀತದ ಪಿತಾಮಹ ಎನಿಸಿಕೊಳ್ತಕ್ಕಂತಹ ನಮ್ಮ ಪುರಂದರದಾಸರು ಸುಮಾರು 4 ಲಕ್ಷಕ್ಕೂ ಹೆಚ್ಚು ಕೀರ್ತನೆಗಳನ್ನು ಪ್ರಮುಖವಾಗಿ ಜನರಿಗೆ ತಿಳುವಳಿಕೆಯನ್ನು ನೀಡಬೇಕು ಅಂತಕ್ಕಂತಹ ಉದ್ದೇಶದಿಂದ ಇವರು ಹಲವಾರು ಕೀರ್ತನೆಗಳನ್ನು ಬರೆಯೋದ್ರ ಮೂಲಕ ಜನರಲ್ಲಿ, ಮೂಢನಂಬಿಕೆಯಲ್ಲಿರತಕ್ಕಂತಹ ವ್ಯಕ್ತಿಗಳಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅಂತಕ್ಕಂತಹ ಉದ್ದೇಶವನ್ನಿಟ್ಟುಕೊಂಡು ಇವರು ತಮ್ಮ ಸಾಹಿತ್ಯ ಕೃಷಿಯನ್ನು ಪ್ರಾರಂಭ ಮಾಡಿದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ನಾನು ಆವಾಗಲೇ ಹೇಳಿದೆ. ಅದಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ನೋಡೋದಾದರೆ, ಪ್ರಮುಖವಾಗಿ ಸಂಗೀತದಲ್ಲಿ ಸರಳ ವರಸೆ ಮತ್ತು ಜಂಟಿ ವರಸೆ ಅಂತಕ್ಕಂಥದ್ದು
ಇದಿಷ್ಟೇ ಅಲ್ಲದೆ ಅಲಂಕಾರಗಳು ಹಾಗೆ ಗೀತೆಗಳು, ಈ ಎಲ್ಲ ಪ್ರಕಾರದ ಸಂಗೀತವನ್ನು ಅಂದರೆ ಕರ್ನಾಟಕ ಸಂಗೀತದಲ್ಲಿ ಸರಳೆ ವರಸೆ, ಜಂಟಿ ವರಸೆ, ಅಲಂಕಾರ, ಗೀತೆಗಳು ಇವೆಲ್ಲವೂ ಕೂಡ ಪುರಂದರದಾಸರ ಒಂದು ಕೊಡುಗೆ ಅಂತಲೇ ನಾವು ಇಲ್ಲಿ ಪ್ರಮುಖವಾಗಿ ಗುರುತಿಸ್ತೇವೆ. ಪುರಂದರದಾಸರು ಎಂದರೆ ದಾಸರೆಂದರೆ ಪುರಂದರ ದಾಸರಯ್ಯ ಅಂತಕ್ಕಂತಹ ಉದ್ಗಾರವನ್ನು ತೆಗಿತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇದಿಷ್ಟೇ ಅಲ್ಲದೆ ತಮ್ಮ ಕೀರ್ತನೆಗಳಲ್ಲಿ ಅವರು ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ವಿಶೇಷವಾಗಿ ಕರ್ನಾಟಕ ಸಂಗೀತದ ಪ್ರಕಾರಗಳು ಅಂದರೆ ಸಂಗೀತದಲ್ಲಿ ಹೇಗೆ ಜೋಡಣೆ ಮಾಡಬೇಕು ಅಂತಕ್ಕಂಥದ್ದು, ಮೊದಲನೇದಾಗಿ ಸರಳೆ ವರಸೆಯನ್ನು ಕಲಿಬೇಕಾಗುತ್ತೆ. ನಂತರದಲ್ಲಿ ಬರ್ತಕ್ಕಂಥದ್ದು ಜಂಟಿ ವರಸೆ, ಅಲಂಕಾರಗಳು ಹಾಗೆ ಗೀತೆ. ಎಲ್ಲ ಪ್ರಕಾರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ನಮ್ಮೆಲ್ಲರಿಗೂ ಕೂಡ ಕಲಿಕೆಗಾಗಿ ಅವಕಾಶವನ್ನು ಕಲ್ಪಿಸಿಕೊಟ್ಟದ್ದು ನಮ್ಮ ಪುರಂದರದಾಸರ ಅತ್ಯದ್ಭುತ ಒಂದು ವಿಷಯ ಅಂತಲೇ ನಾವಿಲ್ಲಿ ಹೇಳ್ಬೋದು. ಇದಿಷ್ಟೇ ಅಲ್ಲದೆ ತಮ್ಮ ಕೀರ್ತನೆಗಳ ಮೂಲಕ ಸಾಮಾಜಿಕ ಸಮಸ್ಯೆಗಳು, ಸಮಾಜದ ಜನರಿಗಾಗ್ತಕ್ಕಂತಹ ತೊಂದರೆಗಳ ಬಗ್ಗೆ ಕೂಲಂಕುಷವಾಗಿ ತಮ್ಮ ಕೀರ್ತನೆಗಳ ಮೂಲಕ ಬೆಳಕು ಚೆಲ್ತಕ್ಕಂತಹ ಪ್ರಯತ್ನವನ್ನು ನಮ್ಮ ಪುರಂದರದಾಸರು ಮಾಡಿದ್ದಾರೆ. ಇದಲ್ಲದೆ ಪುರಂದರ ವಿಠಲ ಅಂತಕ್ಕಂತಹ ಅಂಕಿತ ನಾಮದೊಂದಿಗೆ ತಮ್ಮ ಕೀರ್ತನೆಗಳು ಕೊನೆಗೊಳ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಪುರಂದರ ವಿಠಲ ಅಂತಕ್ಕಂತಹ ಕೀರ್ತನೆಯೊಂದಿಗೆ ಅಂದರೆ ಅಂಕಿತದೊಂದಿಗೆ ಈ ಪುರಂದರದಾಸರ ಕೀರ್ತನೆಗಳು ಕೊನೆಗೊಳ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಇವರ ಪ್ರಮುಖ ಸಂದೇಶ ಏನಾಗಿತ್ತು ಅಂದರೆ, ಈ ಎಲ್ಲ ಅಂಶಗಳನ್ನು ಮೇಲೆ ಹೇಳಿದಂತಹ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನಾವು ಅಧ್ಯಯನ ಮಾಡಿದಾಗ ಪ್ರಮುಖವಾಗಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಯಾವುದೇ ಒಂದು ಜಾತಿ ತಾರತಮ್ಯಗಳು, ಪಂಗಡ ಇವೆಲ್ಲವನ್ನು ಮೀರಿದಂತಹ ಒಂದು ಶಕ್ತಿ ಭಕ್ತಿ ಅಂತಕ್ಕಂಥದ್ದನ್ನು ನಮ್ಮ ಪುರಂದರದಾಸರು ನಮ್ಮೆಲ್ಲರಿಗೂ ಕೂಡ ತಿಳಿಸಿಕೊಟ್ಟಿದ್ದಾರೆ. ಆದರೆ ಇವತ್ತಿಗೂ ಕೂಡ ಜಾತಿ ತಾರತಮ್ಯ ಅಂತಕ್ಕಂಥದ್ದು ತಾಂಡವ ಆಡ್ತಿರ್ತಕ್ಕಂಥದ್ದನ್ನು ನಾವು ಕೆಲವು ಕಡೆಗಳಲ್ಲಿ ಗಮನಿಸ್ತಾ ಇದ್ದೇವೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದರ ಬಗ್ಗೆ ನೀವೇ ಯೋಚನೆ ಮಾಡಿಕೊಳ್ಳಿ. ಆದರೆ ನಮ್ಮ ಪುರಂದರದಾಸರು ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಹೆಣ್ಮಕ್ಳಿರ್ಬೋದು, ಪುರುಷರಿರ್ಬೋದು, ಇನ್ಯಾರೇ ಇರ್ಬೋದು, ಎಲ್ರಿಗೂ ಕೂಡ ಸಮಾನವಾದ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಅಂತಕ್ಕಂಥದ್ದು ನಮ್ಮ ಪುರಂದರದಾಸರ ಪ್ರಮುಖವಾದ ನಿಲುವಾಗಿತ್ತು. ಈ ಎಲ್ಲದಕ್ಕೂ ಕಾರಣ ಭಕ್ತಿ ಅಂತಕ್ಕಂಥದ್ದು ಇವರ ಒಂದು ನಂಬಿಕೆಯಾಗಿತ್ತು. ಆದರೆ ಈ ಅಂಶಗಳು ಎಷ್ಟು ನಿಜ ಅನ್ನೋದನ್ನು ನಮ್ಮ ಇವತ್ತಿನ ಯುವ ಪೀಳಿಗೆ ಯೋಚನೆ ಮಾಡಬೇಕಾಗಿದೆ. ಕೇವಲ ಒಂದು ಯಾವುದೋ ಒಂದು ಗೊಡ್ಡು ನಂಬಿಕೆ, ಗೊಡ್ಡು ಆಚರಣೆಗಳು ಇವುಗಳನ್ನೆಲ್ಲ ಕೈಬಿಟ್ಟು ಏನು ಇವು ತತ್ವಗಳನ್ನು ಹೇಳಿದ್ದಾರೆ, ಈ ತತ್ವಗಳನ್ನು ಕೇವಲ ದೇವರ ನಾಮಗಳನ್ನು ಕೇಳೋದಷ್ಟೇ ಅಲ್ಲ, ಅದರಲ್ಲಿರುವಂತಹ ಒಳ್ಳೆಯ ಅಂಶಗಳನ್ನು ನಮ್ಮ ಬದುಕಿನಲ್ಲೂ ಅಳವಡಿಸ್ಕೊಂಡಾಗ ಮಾತ್ರವೇ ಇಂತಹ ದಾಸಶ್ರೇಷ್ಠರಿಗೆ ನಾವು ನೀಡ್ತಕ್ಕಂತಹ ಅತಿ ಮುಖ್ಯವಾದ ಗೌರವ ಅಂತಲೇ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ಪ್ರಸಿದ್ಧ ಕೀರ್ತನೆಗಳ ಬಗ್ಗೆ ನೋಡೋದಾದರೆ ದಾಸನ ಮಾಡಿಕೊಯನ್ನ ಅಂತಕ್ಕಂಥದ್ದು ಇದು ಒಂದು ಪ್ರಸಿದ್ಧ ಕೀರ್ತನೆ ಅಂತಲೇ ಹೇಳ್ಬೋದು. ನಾರಾಯಣ ನಿನ್ನ ನಾಮವೇ ನಿತ್ಯ. ಇವರ ಒಂದು ಸಾಹಿತ್ಯದ ಬಗ್ಗೆ ಒಂದಿಷ್ಟು ನೋಡೋದಾದರೆ ಪ್ರಮುಖವಾಗಿ
ಅವಾಗಲೇ ಹೇಳಿದ ಹಾಗೆ ನಿಮಗೆಲ್ರಿಗೂ ಕೂಡ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಇವರ ಒಂದು ಪದ್ಯಗಳು ಅಂದರೆ ದೇವರ ನಾಮಗಳು ಸರಳ ಭಾಷೆಯಲ್ಲಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ನಾವಿಲ್ಲಿ ಗುರುತಿಸ್ಬೋದು. ಸಾಮಾನ್ಯ ಜನರಿಗೂ ಕೂಡ ಅವ್ರು ಹೇಳ್ತಕ್ಕಂತಹ ಸಾಹಿತ್ಯ, ಅವ್ರು ಬರೆದಂತಹ ಸಾಹಿತ್ಯ ಅರ್ಥ ಆಗುವ ರೀತಿಯಲ್ಲಿರ್ತಕ್ಕಂಥದ್ದನ್ನು ಇಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಇವರ ಒಂದು ಸಾಹಿತ್ಯ ಕೃಷಿಯಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ಮತ್ತೊಂದು ವಿಷಯ ಏನು ಅಂದರೆ, ಇಲ್ಲಿ ಇವರು ಪುರಾಣಗಳ ಪ್ರಕಾರ 4 ಲಕ್ಷಕ್ಕೂ ಹೆಚ್ಚು ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ ಅಂತಕ್ಕಂಥ ಉಲ್ಲೇಖ ಇರತಕ್ಕಂಥದ್ದಷ್ಟೇ. ಆದರೆ ಲಭ್ಯ ಇರತಕ್ಕಂಥದ್ದು ಕೇವಲ 1,000 ಕೀರ್ತನೆಗಳು ಮಾತ್ರ. ಸೊ ಹಾಗಾಗಿ ನಾನು ಕೇಳ್ಕೊಳ್ಳೋದೇನೆಂದರೆ, ಈ ದಾಸಶ್ರೇಷ್ಠರು ಬರೆದಂತಹ ಸಾಹಿತ್ಯವನ್ನು ಸಂಗ್ರಹಿಸ್ತಕ್ಕಂತಹ ಪ್ರಯತ್ನವನ್ನು ಇವತ್ತಿನ ಯುವ ಪೀಳಿಗೆ ಮಾಡಬೇಕಾಗಿದೆ. ಎಲ್ಲೋ ನಾಶವಾಗಿ ನಶಿಸಿ ಹೋಗಿರ್ತಕ್ಕಂತಹ ಈ ಸಾಹಿತ್ಯ ಸಾಕಷ್ಟು ಜನರಿಗೆ ಏನು ತಪ್ಪು ತಿಳುವಳಿಕೆಗಳಿದೆ ಅವುಗಳನ್ನೆಲ್ಲ ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಇವತ್ತಿನ ಸಾಹಿತಿಗಳು ಏನಿದ್ದಾರೆ ಅವರು ಈ ಕಡೆಗೂ ಕೂಡ ಒಂದಿಷ್ಟು ಗಮನ ಕೊಟ್ಟಾಗ ನಮ್ಮ ದಾಸ ಸಾಹಿತ್ಯವೂ ಕೂಡ ಪರಂಪರೆಯಲ್ಲಿ ಬೆಳವಣಿಗೆ ಹೊಂದೋದಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ಉಗಾಭೋಗ, ಸುಳಾದಿ, ತತ್ವಪದ, ಕೀರ್ತನೆ ಮುಂತಾದ ರೂಪಗಳಲ್ಲಿ ಇವರು ಪ್ರಮುಖವಾಗಿ ತಮ್ಮ ಸಾಹಿತ್ಯವನ್ನು ರಚನೆ ಮಾಡಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇಲ್ಲಿ ಇವರ ಒಂದು ಸಾಹಿತ್ಯದಲ್ಲಿ ಪ್ರಮುಖವಾಗಿ ಭಾಷೆ ಮತ್ತು ಸಾಹಿತ್ಯ ಹಾಗೆ ಭಾವನೆಗಳಿಗೆ ಪ್ರಮುಖವಾದಂತಹ ಗೌರವವನ್ನು ಇವರು ತಮ್ಮ ಸಾಹಿತ್ಯದಲ್ಲಿ ಕೊಡ್ತಿದ್ದದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇವರು ಪ್ರಮುಖವಾಗಿ ಶ್ರೋತೃಗಳನ್ನು, ಕೇಳುಗರನ್ನು ತಮ್ಮ ಸಾಹಿತ್ಯದ ಮೂಲಕ ಹಿಡಿದಿಟ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿದರು. ಹಲವಾರು ವಿಷಯಗಳ ಬಗ್ಗೆ ತಮ್ಮ ಚಿಂತನೆಗಳನ್ನು ಜನರ ಮನಸ್ಸಿಗೆ ಹಚ್ಚಿ ಅವರೂ ಕೂಡ ಒಂದಿಷ್ಟು ನಂಬಿಕೆಗಳು, ನಿಷ್ಠೆಗಳು, ದೈವಿಕ ಭಕ್ತಿ ಅಂತಕ್ಕಂಥದ್ದನ್ನು ಇವೆಲ್ಲವನ್ನು ಕೂಡ ಅಳವಡಿಸ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಪುರಂದರದಾಸರ ಒಂದು ವೈಶಿಷ್ಟ್ಯ ಅಂತಲೇ ಹೇಳ್ಬೋದು. ಇವರು ಪ್ರಮುಖವಾಗಿ ಯಾವುದೇ ಒಂದು ಪ್ರಕಾರದ ಆ ಒಂದು ಉಗಭೋಗ ಇರ್ಬೋದು, ಸುಳಾದಿ ಇರ್ಬೋದು, ಎಲ್ಲದರಲ್ಲಿಯೂ ಕೂಡ ತಮ್ಮದೇ ಆದಂತಹ ವೈಶಿಷ್ಟ್ಯಮಯವಾದಂತಹ ಸಾಹಿತ್ಯವನ್ನು ರಚನೆ ಮಾಡಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗುರುತಿಸ್ತೇವೆ. ಪುರಂದರದಾಸರು ತಮ್ಮ ಕೀರ್ತನೆಗಳ ಮೂಲಕ ಜನರನ್ನು ಜಾಗೃತಗೊಳಿಸುವುದಷ್ಟೇ ಅಲ್ಲದೆ ಇವತ್ತಿಗೂ ಕೂಡ ಕರ್ನಾಟಕ ಸಂಗೀತಗಳಲ್ಲಿ ಇವರ ಕೀರ್ತನೆಗಳು ಹಾಗೂ ಕೆಲವು ಸಂಗೀತ ಪ್ರಕಾರಗಳನ್ನು ಪಠ್ಯವಾಗಿ ಬಳಸ್ತಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ನಾವು ಗುರುತಿಸ್ಬೋದು. ಇವರು ಪ್ರಮುಖವಾಗಿ ವ್ಯಾಸತೀರ್ಥರ ಬಳಿ ಹೋಗ್ತಾರೆ. ವ್ಯಾಸತೀರ್ಥರ ಬಳಿ ಇವರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತಾರೆ. ಅಲ್ಲಿ ಪ್ರಮುಖವಾಗಿ ಇವರು ಪುರಂದರ ವಿಠಲ ಅಂತಕ್ಕಂತಹ ಅಂಕಿತದಿಂದ ಈ ಕೀರ್ತನೆಗಳನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಗುರುವಿನ ಗೌರವಕ್ಕಾಗಿ ಪುರಂದರ ವಿಠಲ ಅಂತಕ್ಕಂತಹ ಹೆಸರಿನಿಂದ ಇವರು ಪ್ರಮುಖವಾಗಿ ಈ ಸಾಹಿತ್ಯವನ್ನು ರಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಒಂದು ವಿಷಯದ ಪ್ರಕಾರ ಮತ್ತೊಂದು ಕಥೆ ಏನು ಹೇಳುತ್ತೆ ಅಂದರೆ, ಇವರು ಪ್ರಮುಖವಾಗಿ ಒಂದು ವ್ಯಾಪಾರಿಯಾಗಿದ್ದರು, ಶ್ರೀಮಂತ ವ್ಯಾಪಾರಿಯಾಗಿದ್ದರು ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲದೆ ಇವರು ಒಂದು ದಿನ ವ್ಯಾಪಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬರು ಬ್ರಾಹ್ಮಣರು ವೇಷದಲ್ಲಿ ಬರ್ತಾರೆ ಅವ್ರ ಮನೆಗೆ.
ಅವ್ರನ್ನ ಕೇಳ್ತಾರೆ ಏನಾದರೂ ಕೊಡಿ ಅಂತ, ಆದರೆ ಏನು ಕೂಡ ಕೊಡೋದಿಲ್ಲ. ಆ ಸಂದರ್ಭದಲ್ಲಿ ಪತ್ನಿ ಸರಸ್ವತಿಬಾಯಿ ಅವರು ತಮ್ಮ ಮೂಗುತಿಯನ್ನು ಬಿಚ್ಚಿ ಆ ಬ್ರಾಹ್ಮಣನಿಗೆ ಕೊಟ್ಟಾಗ ಅದನ್ನು ಶ್ರೀನಿವಾಸಪ್ಪ ನಾಯಕ ಪುರಂದರದಾಸರ ಅಂಗಡಿಯಲ್ಲೇ ಹೋಗಿ ಮಾರಾಟ ಮಾಡಿದಾಗ ಪತ್ನಿ ಕೊಟ್ಟದ್ದು ಅಂತ ಗೊತ್ತಾಗಿ ಇವರು ಸಂಪೂರ್ಣವಾಗಿ ತಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ತಾರೆ. ಜನರಿಗಾಗಿ ಮುಡಿಪಾಗಿಡ್ತಾರೆ. ಅಂದರೆ ಸಾಹಿತ್ಯಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟದ್ದು ಮತ್ತೊಂದು ಪೌರಾಣಿಕ ಕಥೆ ಅಂತಲೇ ನಾವಿಲ್ಲಿ ಹೇಳ್ಬೋದು. ಇದಿಷ್ಟೇ ಅಲ್ಲದೆ ಜಾನಪದ ಅಂಶವನ್ನು ಮೊಟ್ಟ ಮೊದಲ ಬಾರಿಗೆ ಪರಿಚಯ ಮಾಡಿಕೊಟ್ಟಿದ್ದು ಕರ್ನಾಟಕಕ್ಕೆ ಅಂದರೆ ಅದು ನಮ್ಮ ಪುರಂದರದಾಸರು ಅಂತಲೇ ಹೇಳ್ಬೋದು. ಯಾಕಂದರೆ ಜಾನಪದ ಅಂಶವನ್ನು ಅಳವಡಿಸಿಕೊಂಡು ಸರಳ ಭಾಷೆಯಲ್ಲಿ ತಮ್ಮ ಕೃತಿಗಳನ್ನು ರಚನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಈ ಮೊದಲಿಗೆ ಅವ್ರು ಮಾಡಿದ್ದು ಸಂಸ್ಕೃತ ಭಾಷೆಗಳಲ್ಲಿ ಅಥವಾ ಹಳೆಗನ್ನಡ, ಹೊಸಗನ್ನಡ ಈ ಎಲ್ಲ ಪದಗಳನ್ನು ಬಳಸ್ಕೊಂಡು ಮಾಡಿದರೂ ಕೂಡ ಅದು ಎಲ್ಲ ಜನರಿಗೂ ಕೂಡ ಅರ್ಥ ಆಗಬೇಕು ಅಂತಕ್ಕಂತಹ ಉದ್ದೇಶದಿಂದ ಅವರ ಸಾಹಿತ್ಯ ಕ್ರಮವನ್ನು ಬದಲಾವಣೆ ಮಾಡಿಕೊಂಡಿದ್ದನ್ನು ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ಇವರ ಅಂತಿಮ ದಿನವನ್ನು ಹಂಪಿಯಲ್ಲಿ ಕಳೀತಾರೆ. ಅಲ್ಲಿ ಇವರು 1564ರಲ್ಲಿ ವಿಧಿವಶರಾಗ್ತಾರೆ. ತಮ್ಮ ಜೀವನದ ಕೊನೆಯವರೆಗೂ ಕೂಡ ದಾಸ ಸಾಹಿತ್ಯಕ್ಕಾಗಿ ದಾಸ ಸಾಹಿತ್ಯವನ್ನು ಪ್ರಚಾರ ಮಾಡ್ತಾ ಬದುಕಿದಂತಹ ನಮ್ಮ ಪುರಂದರದಾಸರನ್ನು ಪರಿಚಯಿಸಿಕೊಳ್ಳುವಂತಹ ಪ್ರಯತ್ನ ಇದಾಗಿತ್ತು. ಇನ್ನೂ ಸಾಕಷ್ಟು ವಿಷಯಗಳನ್ನು ನಾನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನೊಂದಷ್ಟು ವಿಷಯಗಳನ್ನು ನಾನು ತಿಳಿಸ್ಕೊಡ್ತೀನಿ. ಆದರೆ ಇವರಿಗೆ ಇಷ್ಟು ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಇನ್ನೂ ಸಾಕಷ್ಟು ಮಾಹಿತಿಗಳು ಅವ್ರ ಬಗ್ಗೆ ಅಧ್ಯಯನ ಮಾಡಿದಾಗ ನಾವು ಕಂಡು ಬಂದಂಥದ್ದು ಪ್ರಮುಖವಾಗಿ ಇವರು ಸಾಹಿತ್ಯಿಕ ಕ್ಷೇತ್ರದಲ್ಲಿ ತಮ್ಮ ಹಲವಾರು ಕೀರ್ತನೆಗಳ ಮೂಲಕ ಹೊಸ ಹೊಸ ಬದಲಾವಣೆಗಳನ್ನು ತಂದಂಥದ್ದು. ಹಾಗೆ ದಾಸ ಸಾಹಿತ್ಯವನ್ನು ಇಡೀ ಪ್ರಪಂಚಕ್ಕೆ ಪ್ರಸಾರ ಮಾಡಬೇಕು, ಎಲ್ರಿಗೂ ಕೂಡ ನಾವು ರಚನೆ ಮಾಡಿದಂತಹ ಕೀರ್ತನೆಗಳು ತಲುಪಬೇಕು ಅಂತಕ್ಕಂತಹ ಮಹದ ಉದ್ದೇಶ ಇದ್ದದ್ದು ನಮ್ಮ ಪುರಂದರದಾಸರ ಒಂದು ವೈಶಿಷ್ಟ್ಯ ಅಂತಲೇ ನಾವು ಹೇಳ್ಬೋದು. ಇದಾಗಿತ್ತು ಸ್ನೇಹಿತರೆ ಪುರಂದರದಾಸರ ಬಗ್ಗೆ ಒಂದಿಷ್ಟು ಮಾಹಿತಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅದಕ್ಕೂ ಮೊದಲು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.